ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈಗ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಅಂದರೆ 28 ಜನವರಿ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಒಂದು ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಆ ಪ್ರಾಫಿಟ್ ಬುಕಿಂಗ್ ನಾವು ನಿಫ್ಟಿನಲ್ಲಿ ನೋಡಿದ್ದು ಕೆಳಗಡೆ ಇದು 23,150 ಬಂತು. ಸೊ ಅಲ್ಲಿಂದ ಇಲ್ಲಿ ರಿಕವರಿ ಕೂಡ ಬಂತು. ಸೊ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇದ್ವಿ. ಸೊ ಅಲ್ಲಿಂದ ನಿಫ್ಟಿ ಮೇಲೆ ಬರ್ತಿದ್ದಂಗೆ ತನ್ನ 10-day ಮೂವಿಂಗ್ ಆವರೇಜ್ 23,380 ಹತ್ರ ಇತ್ತು. ಸೊ ಅಲ್ಲಿ ಬಂದು ಕನ್ಸಲ್ಟೇಷನ್ ಆಗ್ತಾ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಇದು ತನ್ನ 23,350 ಕೆಳಗಡೆ 23,250 ಇದ್ರ ಮಧ್ಯೆನೆ ನಿಫ್ಟಿ ಟ್ರೇಡ್ ಆಗ್ತಾ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಅಲ್ಲಿಂದ ಮೂಮೆಂಟಮ್ ಸಿಗುತ್ತೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಇಲ್ಲಿ ಬ್ರೇಕ್ಔಟ್ ಆಗಿ ಕನ್ಸಾಲಿಡೇಷನ್ ಆಗ್ತಾ ನಿಫ್ಟಿ ಬ್ರೇಕ್ಔಟ್ ಹೊರಗಡೆನೆ ಅದು 23,330 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಸದ್ಯಕ್ಕೆ ಟೆಕ್ನಿಕಲ್ ನೋಡ್ತಾ ಇದ್ರೆ ಇದು ಪಾಸಿಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾವು 21 ಜನವರಿ ಇಲ್ಲಿಂದ ಮೂಮೆಂಟಮ್ ನಿಜವಾಗ್ಲೂ ಬರುತ್ತಾ ಅಥವಾ ಇನ್ನೂ ಏನಾದ್ರೂ ಹಡಲ್ಸಿದಾವ ಅಂತ ಈಗ ನಮ್ಮ ಪ್ಯಾರಾಮೀಟರ್ಸ್ಗಳ ಆಪ್ಷನ್ ಚೈನ್ ನೋಡಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಲ್ಲಿ ನಾವು ಇಂಡಿಯಾ ವಿಕ್ಸ್ಗೆ ಬಂದ್ರೆ ಇದು ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇನೆ ಮೊದಲನೇ 15 ನಿಮಿಷ ಅರ್ಧ ಗಂಟೆಲಿ ಏನು ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಆ ಟೈಮಲ್ಲಿ ಇದು ನಿಯರ್ಲಿ 17ರವರೆಗೆ ಹೋಗಿತ್ತು. ಈಗ ಇನ್ನು 20 ಜನವರಿ ಟ್ರಂಪ್ ಹೊಸದಾಗಿ ಅಗೇನ್ ಪ್ರೆಸಿಡೆಂಟ್ ಆಗೋರಿದ್ದಾರೆ. ಸೊ ಅದಕ್ಕಾಗಿ ಈಗ ಮಾರ್ಕೆಟ್ ಇಂಡಿಯಾ ವಿಕ್ಸ್ ಕೂಡ ಹೈ ಎಲ್ಲ ಇದೆ 16.4 ಹತ್ರ. ಸೊ ಇದು ನಾಳೆ ದಿನ ಕಡಿಮೆ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಇನ್ನು US ಡಾಲರ್ ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ ಇದು 109 ಇದೆ. ಸೊ ಇದು ಆಲ್ಮೋಸ್ಟ್ ಒಂದು ವಾರದಿಂದ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ. ಸೊ ಸದ್ಯಕ್ಕೆ ಇದು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ವೀಕ್ ಅಲ್ಲಿ 110 ವರೆಗೆ ಹೋಗಿತ್ತು, ಅಲ್ಲಿಂದ ಈಗ ಕಡಿಮೆ ಆಗಿ 109 ಹತ್ರ ಇದೆ. ಸೊ ಇದು ಯಾವ ರೀತಿ ಮೂವ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಸೊ ನಾಳೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಇದು 109 ಕೆಳಗಡೆ ಇದ್ರೆ ಕೂಡ ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ. ಅದೇ ರೀತಿ US 10-year ಬಾಂಡ್ ಈಲ್ಡ್ ಇದು 4.6 ಹತ್ರ ಇದೆ. 4.5 ಕೆಳಗಡೆ ಇದ್ರೆ ಅದು ನಮ್ಮ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಿ ಕೂಡ ನಾವು ನಮ್ಮ ಪೊಸಿಷನ್ಸ್ ಬಗ್ಗೆ ನೋಡ್ಬೋದು. ಇನ್ನು ರುಪಿ ವ್ಯಾಲ್ಯೂ ಇದು 86.56 ಹತ್ರ ಇದೆ. ಸೊ ಇದು ಹೇಗೆ ಹೋಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಸೊ ಇದು ಏನಾದರೂ ಅಗೇನ್ ಕಡಿಮೆ ಆಗಿ 86.5 ಕೆಳಗಡೆ ಬಂದ್ರೆ ಅದು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಹೈಯರ್ ಲೆವೆಲ್ ಆಲ್ಮೋಸ್ಟ್ 81.82 ವರೆಗೆ ಹೋಗಿತ್ತು, ಈಗ 80 ಕೆಳಗಡೆ ಬಂದಿದೆ. ಇದು ಪಾಸಿಟಿವ್ ಆಗಿದೆ. 80 ಕೆಳಗಡೆನೇ ಇದ್ರೆ ಕೂಡ ಇದು ನಮಗೆ ಪಾಸಿಟಿವ್ ಆಗಿರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಾದವು. ಇನ್ನು ನಾವು ಆಪ್ಷನ್ ಚೈನಿಗೆ ಬಂದ್ರೆ ನಾನು ನಿಫ್ಟಿ ಗುರುವಾರದ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 16 lakhs, ಕಾಲ್ ಸೈಡ್ ಅಲ್ಲಿ 15 lakhs ಇದೆ. ಸಮ್ನಾಗಿದ್ದಾರೆ ಆಲ್ಮೋಸ್ಟ್. ಓಕೆ, ಇನ್ನು ಕಾಲ್ ಸೈಡ್ ಅಲ್ಲಿ ನೋಡ್ತಾ ಬಂದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ಸೈಡ್ ಅಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ 23,300 ವರೆಗೂ. ಸೊ ಇಲ್ಲಿ ಕಾಲ್ ರೇಟರ್ಸ್ ಇಲ್ಲಿ ಇದೇ ರೀತಿ ಹೊರಗಡೆ ಬಂದ್ರೆ ಇನ್ನಷ್ಟು ಮೂಮೆಂಟಮ್ ಅಪ್ ಸೈಡ್ ನಿಫ್ಟಿ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈಗ 23,300 ನಾನು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿವರೆಗೆ ಕಾಲ್ ರೇಟರ್ಸ್ ಹೊರಗಡೆ ಬರೋದಕ್ಕಾಗಿ. ಇನ್ನು ರೆಸಿಸ್ಟೆನ್ಸ್ ಅಂತ ನೋಡ್ತಾ ಬಂದ್ರೆ ಇಲ್ಲಿ 23,400 ಹತ್ರ 45,000 ಓಪನ್ ಇಂಟ್ರೆಸ್ಟ್ ಇದಾವೆ. ಅಲ್ಲಿಂದ ನೆಕ್ಸ್ಟ್ 23,500 ಹತ್ರ 64 ಓಪನ್ ಇಂಟ್ರೆಸ್ಟ್ ಇದಾವೆ. ನೆಕ್ಸ್ಟ್ 23,600 ಹತ್ರ 74,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ 23,600 ವರೆಗೂ ನಿಫ್ಟಿ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಕಾಲ್ ರೇಟರ್ಸ್ ಪ್ರಕಾರನೇ 23,300 ಅಂತಾನೆ ಇದೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ 32,000 ಹೆಚ್ಚಿನದಾಗಿ ಇದೇ ಲೆವೆಲ್ ಅಲ್ಲಿ ಆಡ್ ಆಗಿದ್ದಾರೆ. ಸೊ 23,300 ಸಪೋರ್ಟ್ ಆಗಿರುತ್ತೆ. ಇದನ್ನು ಬ್ರೇಕ್ ಆಗಿ ಅಗೇನ್ ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಅಗೇನ್ ಟುವರ್ಡ್ಸ್ 23 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಮಾತ್ರ ನಾವು 23,300 ನ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು ಈಗ ನಿಫ್ಟಿನಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ನಿಫ್ಟಿ 23,344 ಹತ್ರ ಕ್ಲೋಸಿಂಗ್ ನ ಕಂಡಿದೆ. 10-day ಮೂವಿಂಗ್ ಆವರೇಜ್ ಈಗ ನಿಫ್ಟಿಗೆ 23,360 ಹತ್ರ ಬರುತ್ತೆ. ಅದು ಮಂಗಳವಾರ ದಿನ. ಸೊ 23,360 ಮೇಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲಿ ಅಥವಾ ಓಪನ್ ಆದ್ಮೇಲೆ 360 ಮೇಲೆ ಟ್ರೇಡ್ ಆಗಿ ಶುರು ಆಗಲಿ, ಇಲ್ಲಿಂದ ನಾವು ಲಾಂಗ್ ಪೊಸಿಷನ್ಸ್ ಈ ಕಡೆ ಪ್ಲಾನ್ ಮಾಡ್ಬೋದು. ಸೊ ಕೆಳಗಡೆ ಸ್ಟಾಪ್ ಲಾಸ್ ನಾವು 23,280 ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೋದು. ಸೊ ಇದ್ರ ಮೂವ್ಮೆಂಟ್ ನನಗೆ ನಿಫ್ಟಿಗೆ ಮೊದಲನೇ ಟಾರ್ಗೆಟ್
23,550 ಆಗಿರುತ್ತೆ. ಇದನ್ನ ಕ್ರಾಸ್ ಆದರೆ ಕ್ರಾಸ್ ಆದರೆ 23,660 ಇದರ 200 ಮೂವಿಂಗ್ ಆವರೇಜ್ ಏನಿದೆ, ಸೊ ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಅಥವಾ 23,600 ಹತ್ರನೇ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ ಇದೆ. ಸೊ ಈ 3 ಲೆವೆಲ್ ಒಳಗಡೆನೆ ಬಂದು ನಿಫ್ಟಿ ಯಾವುದೇ ಲೆವೆಲಲ್ಲಿ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇದೆ. ಸೊ ಈ ರೀತಿ ಮಾತ್ರ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಾವು ಯಾವುದೇ ಟ್ರೇಡ್ನ ತಗೊಳ್ಳೋದು ಬೇಡ, ನೋ ಟ್ರೇಡ್ ಅಂತ ಕನ್ಸಿಡರ್ ಮಾಡೋಣ. ಯಾವಾಗ ನಿಫ್ಟಿ 23,360 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳ್ಳೋಣ. ಕಾರಣ ಏನಂತಂದ್ರೆ ಇಲ್ಲಿ FIs ಡೇಟಾನ ನೀವು ಏನಾದರೂ ಚೆಕ್ ಮಾಡಿದ್ರೆ FIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಇನ್ನು ಮೇಜರ್ ಇವೆಂಟ್ ಇವತ್ತು ಟ್ರಂಪ್ ಅಗೇನ್ ಪ್ರೆಸಿಡೆಂಟ್ ಆಗ್ತಿರೋದು. ಟ್ರಂಪ್ ಅಗೇನ್ ಪೊಸಿಷನ್ಸ್ ಬಂದ್ಮೇಲೆ ಅವಾಗ FIs ಒಂದ್ ಚಾನ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಮಾರ್ಕೆಟ್ ಅಲ್ಲಿ ಅಕ್ಟೋಬರ್ ಇಂದ ಬಂದ ಕರೆಕ್ಷನ್ ಇಲ್ಲಿಗೆ ಮುಗಿದು ಇಲ್ಲಿ ಬಾಟಮ್ ಕ್ರಿಯೇಟ್ ಆಗಿ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಅಟ್ಲೀಸ್ಟ್ ಮಂಗಳವಾರದ ದಿನ ಅದು 21 ಜನವರಿಗೆ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಓಕೆ, ಸೊ ಇದು ನನ್ನ ಅನಿಸಿಕೆ. ಸೊ ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಶುಕ್ರವಾರ ದಿನ ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಬಂದ್ಮೇಲೆ ಒಂದು ಒಳ್ಳೆ ಕರೆಕ್ಷನ್ ಬಂದಿತ್ತು. ಹಾಗೆ ಇವತ್ತಿನ ದಿನ ಕೋಟಕ್ ಬ್ಯಾಂಕ್ ರಿಸಲ್ಟ್ ಬಂದ್ಮೇಲೆ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟು ಬ್ಯಾಂಕ್ ನಿಫ್ಟಿ ಸಮ್ ಟೈಮ್ 49,600 ಮೇಲೆ ಕೂಡ ಹೋಗಿತ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಕೆಳಗಡೆ 49,350 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ನಾನು ಸಪೋರ್ಟ್ ಇಮಿಡಿಯೇಟ್ ಆಗಿ 49,300 ಅಂತಾನೆ ಇಟ್ಕೊಂಡಿರ್ತೀನಿ. ಸೊ ಬ್ಯಾಂಕ್ ನಿಫ್ಟಿ 49,300 ಮೇಲೆ 9:30 ವರೆಗೆ ಟ್ರೇಡ್ ಆಯ್ತು ಅಂತಂದ್ರೆ, ಅಥವಾ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿ ಅಗೇನ್ ಮೇಲೆ 9:30 AM-ಗೆ 49,300 ಹತ್ರ ಬಂದ್ರೆ ಕೂಡ ಇಲ್ಲಿಂದ ನೆಕ್ಸ್ಟ್ ಮೂವ್ಮೆಂಟ್ ಟುವರ್ಡ್ಸ್ ಇದರ 49,800 20-day ಮೂವಿಂಗ್ ಆವರೇಜ್ ಹಾಗೂ 50,300 ಲೆವೆಲ್ 200-day ಮೂವಿಂಗ್ ಆವರೇಜ್ ನ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ನಿಫ್ಟಿ 49,300 ಮೇಲೆ ಇರೋವರೆಗೂ ಕೆಳಗಡೆ ಬಂದ್ರೆ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರೋಣ. ಅಗೇನ್ 49,300 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ನಾವು ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಿ ಕೆಳಗಡೆನೆ 49,200 ಇಷ್ಟೇ ಸಾಕು, ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಟ್ರೇಡ್ ಮಾಡೋಣ. ಸ್ಟಾಪ್ ಲಾಸ್ ಆದ್ರೆ ಆಯ್ತು, ಅಗೇನ್ ರಿಕವರಿ ಕಂಡು 49,300 ಮೇಲೆ ಬಂದ್ರೆ ಮಾತ್ರ ಅಗೇನ್ ನ್ಯೂ ಪೊಸಿಷನ್ಸ್ ನ ಪ್ಲಾನ್ ಮಾಡೋಣ. ಸೊ ಈ ರೀತಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ ಪ್ಲಾನ್ ಮಾಡಬಹುದು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ಅಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇಲ್ಲಿ ನೋಡೋಕ್ಕಾದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸತತವಾದ ಅಪ್ ಮೂವ್ ಬರ್ತಾನೆ ಇದೆ. ಸೊ ಇದು ಈಗ 12,343 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ 12,243 ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 12,356 ಬರ್ತಾ ಇದೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ 12,350 ನ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ, ಅಥವಾ ಇದ್ರ ಕೆಳಗಡೆ ಅನದರ್ 20 ಪಾಯಿಂಟ್ಸ್ ಅಂತ ತಗೊಂಡ್ರೆ ಕೂಡ 12,330ಗೆ ಪ್ಲಾನ್ ಮಾಡಿ ಸ್ಟಾಪ್ ಲಾಸ್ ನ ಇದ್ರ ಮಧ್ಯೆ ಅಂದ್ರೆ 12,350 ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆಗಲಿ ಅಥವಾ ಟ್ರೇಡ್ ಆಗಿ ಶುರು ಆಗಲಿ ಇಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ಬೋದು. ಟಾರ್ಗೆಟ್ 12,450, ಅಲ್ಲಿಂದ ಮೇಲೆ 12,550 ಇಂದ 600 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಮ್ಮದು ಮಂಗಳವಾರದ ಲೆವೆಲ್ಸೇ. ಇನ್ನು ಏನಾದರೂ ಬುಧವಾರಕ್ಕೆ 22 ಜನವರಿಗೆ ಅದನ್ನ ಮತ್ತೆ ತಗೊಂಡ್ ಬರ್ತೇವೆ. ಸದ್ಯಕ್ಕೆ ಮಾತ್ರ ಈ ರೀತಿ ಪ್ಲಾನ್ ಮಾಡೋಣ. ಪುಟ್ ಪೊಸಿಷನ್ಸ್ ನ ನಾವು ಇಲ್ಲಿ ಕೂಡ ಪ್ಲಾನ್ ಮಾಡ್ತಾ ಇಲ್ಲ, ಓನ್ಲಿ ಲಾಂಗ್ ಪೊಸಿಷನ್ಸ್ ಬಗ್ಗೆನೆ ನಾವು ಮಿಡ್ ಕ್ಯಾಪ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಫೈನಲ್ ಆಗಿ ನಾವು ಈಗ ಸೆನ್ಸೆಕ್ಸ್ಗೆ ಬಂದ್ರೆ, ಸೊ ಸೆನ್ಸೆಕ್ಸ್ ಕೂಡ ಒಂದು ಒಳ್ಳೆ ಮೂಮೆಂಟಮ್ ನಂತರ ಕೊನೆ ಹಾಫ್ ಅನ್ ಅವರ್ ಅಲ್ಲಿ ಬಂದ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 77,073 ಬರ್ತಾ ಇದೆ. ಸೊ ಇಲ್ಲಿ ಸೆನ್ಸೆಕ್ಸ್ ಗೆ ನಾನು ನೆಕ್ಸ್ಟ್ ಅಪ್ ಮೂವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 77,300 ಮೇಲೆ. ಏತಕ್ಕಂದ್ರೆ ಇಲ್ಲಿ 10-day ಮೂವಿಂಗ್ ಆವರೇಜ್ ಇದೆ. 77,300 ಮೇಲೆ ಇದು ಮೂಮೆಂಟಮ್ ಕೊಡೋಕೆ ಶುರು ಆದ್ರೆ 77,800 ಈ 500 ಪಾಯಿಂಟ್ ಮೂಮೆಂಟಮ್ ಸಲುವಾಗಿ ಎಕ್ಸ್ಪೈರಿನಲ್ಲಿ ನಾವು ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಇದನ್ನ ಕ್ರಾಸ್ ಆದ್ರೆ 77,900 ಮಾತ್ರನೇ ಟಾರ್ಗೆಟ್ ಇದೆ. ಸೊ ಇದಕ್ಕಿಂತ ಮೇಲೆ ಕೂಡ ಹೋಗ್ಬೋದು, ಆದ್ರೆ ಸದ್ಯಕ್ಕೆ ನಾವು ಎಕ್ಸ್ಪೈರಿ ಇರೋ ಕಾರಣ 77,800 900 ನ ಮಾತ್ರನೇ ಟಾರ್ಗೆಟ್ ಇಟ್ಕೊಂಡು ಸೆನ್ಸೆಕ್ಸ್ ಅಲ್ಲಿ 77,300 ಮೇಲೆ ಪೊಸಿಷನ್ ತಗೊಳ್ಳೋಣ. ಇನ್ನು ಇಲ್ಲಿ ಏನಾದ್ರು ಹೆಚ್ಚಿನ ಕರೆಕ್ಷನ್ ಬಂದ್ರೆ ನಾವು ಪುಟ್ ಟ್ರೇಡ್ ನ ಇಲ್ಲಿ ನೋಡ್ತಾ ಇಲ್ಲ. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ಓನ್ಲಿ ಲಾಂಗ್ ಸೈಡ್ ಅಲ್ಲೇ ನಾವು ಪ್ಲಾನ್ ಮಾಡೋಣ.
ಫುಡ್ ಸೈಡ್ ಏನಾದರೂ ಮೂಮೆಂಟಮ್ ಇದ್ರೆ ನಾವು ಬುಧವಾರದಿಂದ ನೋಡೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಹೇಳ್ದಂಗೆ ನೀವು ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.